ಗೆಳೆಯರೇ, ರಾಣಿಜೇರಿ ಮುಗಿಸ್ಕೊಂಡು ಬರಬೇಕಾದ್ರೆ ನಾನು ಇಲ್ಲಿ ಒಂದು ಟೀ ಎಸ್ಟೇಟು ತೋರಿಸ್ತೀನಿ ಅಂತ ಹೇಳಿದೆ. ನೋಡಿರಿ, ಇದೇ ಟೀ ಎಸ್ಟೇಟು ನೋಡ್ಕೊಳ್ಳಿ. ಈ ಜವಳಿ ಮತ್ತು ಈ ಕೆಳಗೂರು ಈ ಸ್ಥಳಗಳಲ್ಲಿ ಈ ಥರ ಟೀ ಎಸ್ಟೇಟ್ಗಳಿರ್ತವೆ. ನೋಡಿ ಹೇಗಿದೆ, ಬ್ಯೂಟಿಫುಲ್. ಟೀ ಸೊಪ್ಪು, ಅರ್ಥ ಆಯ್ತಾ? ಟೀ ಸೊಪ್ಪು ಹೇಗಿದೆ. ಇವರೆಲ್ಲ ಹೊರನಾಡಿಗೆ ಹೋಗ್ತಕ್ಕಂಥ ಪ್ರವಾಸಿಗರು. ಅರ್ಥ ಆಯ್ತಾ? ಟೀ ಪ್ಲ್ಯಾಂಟ್, ಟೀ ಸೊಪ್ಪು. ಈ ಕಡೆ ಒಂದಷ್ಟು ಟೀ ಇದಿರ್ತದೆ, ಏನದು ತೋಟ, ಟೀ ತೋಟ, ಟೀ ಸೊಪ್ಪು ಬೆಳೆಯುವ ಸ್ಥಳ ಚಿಕ್ಕಮಗಳೂರು. ಈ ಜವಳಿ ಈ ಸ್ಥಳದಲ್ಲಿ ಕಂಡುಬರುವ ಸ್ಥಳ. ನೋಡಿ, ಇದು ಕಾಫಿದು ಆ ರೀತಿ ಬರಲ್ಲ, ಅದೇ ಬೇರೆ. ಅದೊಂದು ಸ್ವಲ್ಪ ಒರಟಾಗಿರ್ತದೆ ಗಿಡ. ಇದು ನೋಡಿ ಒಂಥರ ಸ್ಮೂತಾಗಿ ಒಳ್ಳೆ ಛತ್ರಿ ಥರ ಕಾಣಿಸುತ್ತೆ. ನೋಡಿ ಹೆಂಗೆ ಕಾಣುತ್ತೆ ನೋಡಿ, ಟೀ ಸೊಪ್ಪು. ಈ ಸ್ಥಳದಲ್ಲಿ ಮಾತ್ರ ಈ ಥರ ವ್ಯೂ ಸಿಗುತ್ತೆ, ಅದಕ್ಕೋಸ್ಕರ ವೀಡಿಯೋ ಅರ್ಪಣೆ ಮಾಡಿರ್ತೀನಿ. ಸೊ ಇನ್ನೊಂದು ಪ್ಲೇಸ್ ಇದೆ, ಅಲ್ಲೂ ಸಹ ಹಿಂಗೆ ಕಾಣಿಸುತ್ತೆ. ಸ್ವಲ್ಪ ಮುಂದಕ್ಕೆ ಮೂವ್ ಆಗ್ತೀನಿ, ದಯವಿಟ್ಟು ಕಾಯಿರಿ. ಏನಪ್ಪ? ಹಾಂ, ಚಹಾ ಎಲೆ. ಆ ಎಲೆನ ಒಣಗಿಸ್ಬಿಟ್ಟು ಸೊಪ್ಪು ಮಾಡ್ಕೊಳ್ಳೋದಾ? ಇದು ಕಾಫಿ, ಇದು ಕಾಫಿ ನೋಡ್ರಿ, ಇದು ಕಾಫಿ. ಈಗ ಅಲ್ಲಿ ನೋಡಿದ್ರವಲ್ಲ ಪ್ಲ್ಯಾಂಟು ಹೆಂಗಿತ್ತು, ಸೂಪರಾಗಿತ್ತು. ಇದೇನಿದು? ಇದು ಯಾವುದೋ ಎಣ್ಣೆ ಗಾಣ ಇದು. ಯಾವುದದು? ಕೆಳಗೂರು ಐಗರ್ ಕಾಫಿ ಅಂತ ಹಾಕಿದ್ದಾರೆ. ಓಕೆ ನೋಡ್ರಿ, ಟೀ ಪ್ಲ್ಯಾಂಟ್ ಹೆಂಗಿದೆ, ಸೂಪರಾಗಿದೆ. ಜಿಂದಾಬಾದ್ ಈಕ್ವಲ್ ಲಾಭ. ಏನಿದು? ಯಾವ್ದು? ಹಾಂ, ಇದು ಕೆಳಗೂರು. ಇದು ಏನೇನೋ ಇದೆ ಗುರು ಇಲ್ಲಿ ವಿಚಿತ್ರವಾಗಿ. ನೋಡ್ರಿ, ಇನ್ನೂ ಸ್ವಲ್ಪ ದೂರ ಹೋದರೆ ಸಿಗುತ್ತೆ. ಇದೆಲ್ಲ ಇಲ್ಲ, ಇನ್ನೊಂದು ಸ್ವಲ್ಪ ವೀಕ್ಷಣೆಗಳಿದೆ. ಟೀ ಪ್ಲ್ಯಾಂಟ್ದು ವೀಕ್ಷಣೆ ಸಿಗುತ್ತೆ. ಟೀ ಎಸ್ಟೇಟ್ ಇವೆಲ್ಲ ನಾನು ನೋಡಿದಾಗ ಕಾಫಿ ಎಸ್ಟೇಟ್ಗಳು ತುಂಬ ಕಡೆ ನೋಡಿದ್ದೀನಿ. ಕಾಫಿ ಎಸ್ಟೇಟ್ಗಳು ಬೇಜಾನ್ ನೋಡಿದ್ದೀನಿ ನಾನು, ಆದರೆ ಟೀ ಎಸ್ಟೇಟು ನೋಡಿಲ್ಲ. ನೋಡಿ, ಮುಂದೆ ಅವರೇ ಜಾವಾಲಿ ಅಂತಕ್ಕಂಥ ಒಂದು ಸ್ಥಳ ಸಿಗುತ್ತೆ. ಊರು ಜಾವಾಲಿ. ಇದು ಕೆಳಗೂರು ಅಂತ, ಕೆಳಗೂರು ಎಸ್ಟೇಟ್ ಅಂತ ಕರೀತಾರೆ. ಇಲ್ಲಿ ನಮಗೆ ಬೇಕಾದವರೊಬ್ಬರು, ನಾನು SLCಲಿದ್ದಾಗ ನನ್ನ ತುಂಬ ಆತ್ಮೀಯವಾದಂತಹ, ಹೇಳ್ಬಿಡ್ಲ ಹೆಂಗೆ ಹೇಳೋದು? ಹಾಂ, ಹೇಳೇ ಬಿಡ್ತೀನಿ, ಅದೇನಾಗೋದು. ಹುಡುಗಿ ನನಗೆ ಈ ಒಂದು ಸ್ಥಳದ ವಿಳಾಸವನ್ನು ಕೊಟ್ಟಿದ್ದರು. ಅರ್ಥ ಆಯ್ತಾ? ಆಕಿ ಹೆಸರು ಬೇಡ, ಯಾಕೆ ಪಾಪ, ಅವ್ರಿಗೂ ಮಕ್ಕಳು ಮರಿ ಎಲ್ಲ ಆಗಿರ್ತದೆ. ನಾವು ಯಾಕೆ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಈ ಟೈಮಲ್ಲಿ, ಅಲ್ವೇ? ನನಗೆ ಇಲ್ಲಿ ಒಂದು ವಿಳಾಸ ಕೊಟ್ಟಿದ್ದರು. ಆ ಋಣ ನೋಡಿ, ಆ ಋಣ ಹೇಗಿದೆ ಅಂದರೆ, ಇಲ್ಲಿಗೆ ಕರ್ಕೊಂಡು ಬಂದಿದೆ ನನ್ನ. ಮೊದಲೊಂದು ಸಲ ಕರ್ಕೊಂಡ್ಬಂದಿತ್ತು, ಇದು 2ನೇ ಸಲ. ಆಕೆಯ ಒಂದು ಮನಸ್ಸು ಯಾವ ರೀತಿ ಇತ್ತು ಅಂದರೆ, ಈ ಟೀ ಪ್ಲ್ಯಾಂಟ್ ಹೆಂಗೆ ಕಾಣುತ್ತೆ ಅದೇ ಥರ ಇತ್ತು, ಟೀ ಎಸ್ಟೇಟ್ ಥರ. ಅಷ್ಟು ವಿಶಾಲವಾಗಿತ್ತು. ಒಳ್ಳೆ ಹುಡುಗಿ, ನನ್ನ ಕಂಡ್ರೆ ತುಂಬ ಇಷ್ಟ ಆಯಿತು. ಆಕೆ ನನಗೆ ಈ ಸ್ಥಳದ ವಿಳಾಸ ಕೊಟ್ಟಿದ್ದರು. ಏನು ಮಾಡೋದು, ಋಣ ಇಲ್ವೇ ಹಣೆಯಲ್ಲಿ? ಹಣೆಯಲ್ಲಿ ಋಣ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರ ದಾರಿ ಅವ್ರಿಗಾಯಿತು, ನಮ್ಮ ದಾರಿ ನಮಗಾಯಿತು, ಅಷ್ಟೇ, ಇನ್ನೇನೂ ಇಲ್ಲ. ಸಿಂಪಲಾಗಿ ಹೇಳ್ಬಿಟ್ಟಿದ್ದೀನಿ. ಒಂದು ಸ್ಟೋರಿ, ಯಾವ ಥರ ಸ್ಟೋರಿ ಅಂತಾರೋ ನೀವೇ ತಿಳ್ಕೊಂಬಿಡಿ. ಈ ಸ್ಟೋರಿನ ಏನಂತ ಹೇಳ್ಬೋದು ನೀವೇ ತಿಳ್ಕೊಳ್ಳಿ. ಈ ಸ್ಟೋರಿಗೊಂದು ಹೆಸರು ಕೊಡಿ. ನನಗೆ ಫುಲ್ ಅಡ್ರೆಸ್ಸೇ ಗೊತ್ತು, ಬಟ್ ಹೇಳಲ್ಲ ರೀ ನಾನು. ನೋಡಿ, ನಾನು SLCಲಿದ್ದೆ, ಎಷ್ಟು ವರ್ಷ ಆಗೋಯ್ತು. ಅಬ್ಬಾ,
15 20 25 25 30 ಅಲ್ಲಲ್ಲಲ್ಲ ನನಗೆ ಇವಾಗ 40 ಏಜು. ಅಲ್ಲಿಗೆ ಎಸ್ ಎಲ್ ಸಿ ಅಂದರೆ ಲೆಕ್ಕ ಹಾಕೊಳ್ರಿ ಎಷ್ಟಾಯ್ತದೆ, 16ನೇ ವಯಸ್ಸಲ್ವ ಎಸ್ ಎಲ್ ಸಿ, 15 16 ಈ ಏಜ್ ಅಲ್ವಾ? 15 16ಕ್ಕೆ ಎಸ್ ಎಲ್ ಸಿ ಆಗಿರ್ತೀವಿ ನಾವು. ಸಾರಿ 16 ಅಲ್ಲ 17ಕ್ಕೆ ನಾವು ಪಿ ಯು ಸಿಗೆ ಹೋಗ್ತೀವಿ ಅಲ್ವಾ? ಎಸ್ 17ಕ್ಕೆ ನಾನು ಪಿ ಯು ಸಿ ಹೋಗುವಾಗ ಹಾಕಿ ನನಗೆ ವಿಳಾಸ ಕೊಟ್ಟು ಈ ಒಂದು ಸ್ಥಳದ ಒಂದು ಮಹತ್ವವನ್ನು ನಮಗೆ ತಿಳಿಸಿದರು. ಸೊ ಅದನ್ನು ನೆನಪಾಯ್ತು ಇವಾಗ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಕೆ ಹೆಸರು ಆಕೆ ವಿಳಾಸ ಎಲ್ಲ ಗೊತ್ತು ನನಗೆ ಈವಾಗಲೂ ಈಗಲೂ ಗೊತ್ತು. ಏನು ಮಾಡೋದು, ಬೇಡ ಅಲ್ವಾ? ಇರಲಿ, ದೇವರು ಒಳ್ಳೇದು ಮಾಡಲಿ. ನೋಡಿ ಈ ಕೆಲಗೂರು ಮತ್ತು ಈ ಜವಾಲಿ ಏನಿದೆ, ಈ ಸ್ಥಳಕ್ಕೆ ಬಂದರೆ ಆ ಹುಡುಗಿ ಮುಖ ನನ್ನ ಕಣ್ಣು ಮುಂದೆ ಬರ್ತದೆ. ಆ ರೀತಿ ಅವ್ರಿಗೂ ನನಗೂ ಒಂದು ಒಳ್ಳೆಯ ಅನುಬಂಧ ಇತ್ತು. ಅವ್ರ ಮುಖ ಹಂಗೆ ಕಣ್ಣು ಮುಂದೆ ಬರ್ತದೆ. ಯಾವ ರೀತಿ ಏನು ಯಾವ ಥರ ಸ್ಟೋರಿ ಎಲ್ಲ ಹೇಳ್ನಾರಿ, ಯಾಕಂದರೆ ಅದೆಲ್ಲ ಫ್ಯೂಚರ್ ಪ್ರಾಬ್ಲಮ್ಗಳಾಗ್ಬಿಟ್ಟೋದು ಅಂತ ಭಯ. ಅದಕ್ಕೆ ಬೇಡ ಅಲ್ವಾ, ನನ್ನಲ್ಲೇ ಇರಲಿ. ಕೆಲವೊಂದು ವಿಚಾರಗಳು ಗೌಪ್ಯವಾಗಿರಬೇಕು, ಅದನ್ನ ಪ್ರಚಾರ ಮಾಡಬಾರ್ದು. ಯಾರು ಏನು ಎತ್ತೆಲ್ಲ ಪ್ರಚಾರ ಮಾಡಿಬಿಟ್ರೆ ಅವೆಲ್ಲ ತುಂಬ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಗೌಪ್ಯವಾಗಿ ಇಟ್ಬಿಡ್ತೀನಿ. ಜವಾಲಿ ಸೂಪರು. ಥ್ಯಾಂಕ್ ಯು.